ಒಂದು ಕಡೆ ಬಸವ ಅನುಯಾಯಿಗಳ ಟೀಕೆಗೆ ರಂಭಾಪುರಿ ಶ್ರೀಗಳು ಗುರಿಯಾಗಿದ್ದಾರೆ. ಅನೇಕ ಮಠಾಧೀಶರು ಕೂಡ ಅವರ ಹೇಳಿಕೆಯನ್ನ ಖಂಡಿಸುತ್ತಿದ್ದಾರೆ. ಈ ನಡುವೆ ನಾವು ಯಾವುದೇ ಜಾತಿ ಮತ್ತು ಜನಾಂಗದ ಕುರಿತು ಹೇಳಿಕೆಯನ್ನ ಕೊಟ್ಟಿಲ್ಲ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿ ರಂಭಾಪುರಿ ಶ್ರೀಗಳು ಮಾತನಾಡಿದ್ದಾರೆ. TV9ಗೆ ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರವರ ಜಾತಿಯ ಬಗ್ಗೆ ಮಾತನಾಡುವ ಸಮಯ ನಮಗಿಲ್ಲ, ಯಾವುದೇ ಜಾತಿ ಸಮುದಾಯವನ್ನ ಗುರಿಯಾಗಿಟ್ಕೊಂಡು ನಾನು ಹೇಳಿಲ್ಲ, ಕೆಲ ಶ್ರೀಗಳು ತಪ್ಪಾಗಿ ಇದನ್ನ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ರಂಭಾಪುರಿ ಶ್ರೀಗಳ ಜೊತೆಗೆ ನಮ್ಮ ಪ್ರತಿನಿಧಿ ಅಶ್ವಿತ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ನಿಜಕ್ಕೂ ರಂಭಾಪುರಿ ಜಗದ್ಗುರುಗಳು ಭದ್ರಾವತಿಯ ಕಾರ್ಯಕ್ರಮದಲ್ಲಿ ಆ ಒಂದು ಮಾತನ್ನ ಹೇಳಿದ್ದಾರಾ ಎಂಬ ಸ್ಪಷ್ಟೀಕರಣ ನೀಡಲಿಕ್ಕೆ TV9 ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಭದ್ರಾವತಿಯಲ್ಲಿ ನಡೆದಿರುವಂಥ ಸಮಾರಂಭದಲ್ಲಾಗಲಿ ಅಥವಾ ದಾವಣಗೆರೆಯಲ್ಲಿ ನಡೆದಂಥ ಶೃಂಗ ಸಮ್ಮೇಳನದಲ್ಲಾಗಲಿ ಯಾವುದೇ ಜಾತಿ ಜನಾಂಗಗಳನ್ನು ಕುರಿತು ಹೇಳಿದಂಥ ಮಾತು ಅಲ್ಲ. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಹಲವಾರು ಒಳಪಂಗಡಗಳಿವೆ. ಆ ಎಲ್ಲ ಒಳಪಂಗಡಗಳು ಕೂಡ ಒಂದಾಗಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನು ಜಾತಿ ಜನಗಣತಿಯಲ್ಲಿ ಬರೆಯಿಸಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪವಾಗಿದೆ ಹೊರತು ಅನ್ಯಥಾ ವಿಚಾರಗಳಿಲ್ಲ. ಆದರೆ ಈ ಹೇಳಿಕೆಯನ್ನು ಕೆಲವು ದಲಿತ ಹಿಂದುಳಿದ ಮಠಾಧೀಶರು ಅದನ್ನು ತಪ್ಪಾಗಿ ತಿಳಿದುಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿರುವುದಾಗಲಿ, ಕೆಲವು ಅಪಾದನೆಗಳನ್ನು ಮಾಡ್ತಾ ಇರುವುದಾಗಲಿ ಸತ್ಯಕ್ಕೆ ದೂರವಾದಂಥ ವಿಚಾರ. ರಂಭಾಪುರಿಯ ಪೀಠ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶ್ವ ಬಂಧುತ್ವದ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿದೆ. ಅವರವರ ಜಾತಿ ಜನಾಂಗದ ಬಗ್ಗೆ ಮಾತನಾಡುವಂಥ ಪ್ರಮೇಯ ನಮಗೆ ಖಂಡಿತವಾಗಿಲ್ಲ. ಇವತ್ತು ವೀರಶೈವ ಧರ್ಮದಲ್ಲಿರುವಂಥ ಒಳಪಂಗಡಗಳು ಒಂದಾಗಿ ಜಾತಿ ಜನಗಣತಿಯಲ್ಲಿ ಒಂದು ಒಮ್ಮತದಿಂದ ಬರೆಯಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಮ್ಮ ಸಮಾಜ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಕುರಿತು ಮಾತನಾಡಿದೆ ಹೊರತು ಬೇರೆ ಯಾವುದೇ ಜಾತಿಯನ್ನಾಗಲಿ ಸಮುದಾಯವನ್ನಾಗಲಿ ನಾವು ಗುರಿಯಾಗಿಟ್ಟುಕೊಂಡು ಹೇಳಿಲ್ಲ. ತಪ್ಪಾಗಿ ಏನು ಕೆಲವು ಶ್ರೀಗಳವರು ತಿಳ್ಕೊಂಡಿದ್ದಾರೆ ಅದು ಸತ್ಯಕ್ಕೆ ದೂರವಾದಂಥದ್ದು. ದಲಿತ ಹಿಂದುಳಿದ ಮಠಾಧೀಶರು ಹೇಳಿದಂಥ ಮಾತಿಗೂ ನಾವು ಆಡಿದಂಥ ಮಾತಿಗೂ ಯಾವುದೇ ಸಂಬಂಧ ಇಲ್ಲದೇ ಇರುವಂಥದ್ದು ಬಲ್ಲಂಥವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರವರ ಧರ್ಮ, ಅವರವರ ಸಂಸ್ಕೃತಿ ಪ್ರಚಾರ ಮಾಡಬೇಕಾದದ್ದು, ಬೆಳೆಸಬೇಕಾದದ್ದು ಅವರವರಿಗೆ ಸೇರಿದ ಹೊರತು ಅದರಲ್ಲಿ ಹಸ್ತಕ್ಷೇಪವಾಗಲಿ ಅಲ್ಲ ಸಲ್ಲದ ಮಾತುಗಳನ್ನಾಗಲಿ ನಾವು ಆಡುವಂಥ ಪ್ರಮೇಯವೇ ಇರುವುದಿಲ್ಲ ಅಂಥೇಳಿ ಸ್ಪಷ್ಟಪಡಿಸ್ತಾ ಇದ್ದೇವೆ. ಇದಿಷ್ಟು ರಂಭಾಪುರಿ ಜಗದ್ಗುರುಗಳ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.